ಕಾರ್ಯಕ್ರಮವನ್ನು ಆರ್.ಎಸ್. ನಾಯ್ಡು ನಗರದ ನಿವಾಸಿಗಳು, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪ್ಲಾಟಿನಂ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಇವರ ಸಹಯೋಗದೊಂದಿಗೆ ಆರ್.ಎಸ್. ನಾಯ್ಡು ನಗರದಲ್ಲಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆರಂಭಿಸಲಾಯಿತು. ಇನ್ನು ಈ ಒಂದು ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಹಾಗೂ ಸ್ವಚ್ಛತಾ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪ್ಲಾಟಿನಂ ಗವರ್ನರ್ ಸುಬ್ರಹ್ಮಣ್ಯ, ಪ್ರೆಸಿಡೆಂಟ್ ಕಿರಣ್, ಸದಸ್ಯರಾದ ಉಮಾಶಂಕರ್ ಸತೀಶ್, ವಾರ್ಡ್ ನಂಬರ್ 9 ಕಾರ್ಪೊರೇಟರ್ ಆದ ಸಮಿ ಅಜ್ಜು, ಪಾಲಿಕೆ ಅಧಿಕಾರಿಗಳಾದ ಚಿನ್ಮಯಿ, ನಮ್ರತಾ, ನಾಗೇಂದ್ರ, ವೆಂಕಟೇಶ್ ಹಾಗೂ ನಾಯ್ಡು ನಗರದ ನಿವಾಸಿಗಳಾದ ಮಾದೇವಣ್ಣ, ಅಶೋಕ್, ಮಹೇಶ್ ಪ್ರಸಾದ್, ಪ್ರೇಮ್ ಕುಮಾರ್ ಇನ್ನಿತರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. 15ನೇ ತಾರೀಕು 15 ಲೈನ್ ಸಂಸ್ಥೆಗಳು ವಿವಿಧ ವಾರ್ಡ್ಗಳಲ್ಲಿ ಬಳಸುವುದಿಲ್ಲ ಮತ್ತು ಬೇರೆಯವರು ಬಳಸಲು ಪ್ರೋತ್ಸಾಹಿಸುವುದಿಲ್ಲ. ಮೈಸೂರನ್ನು ಮತ್ತೊಮ್ಮೆ ದೇಶದ ಸ್ವಚ್ಛ ನಗರಿ ಎಂಬ ಉನ್ನತ ಸ್ಥಾನಕ್ಕೆ ತರಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಉಳಿದವರನ್ನು ಪ್ರೇರೇಪಿಸುತ್ತೇನೆ ಎಂದು ಸ್ವಚ್ಛ ಭಾರತದ ನಾಗರಿಕನಾಗಿ ದೃಢ ಸಂಕಲ್ಪ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಗೌರ್ನರ್ ಸಾಹೇಬ್ ಬರ್ತಾ ಇದ್ದಾರೆ ನೋಡಿ. ತಗೊಳ್ಳಿ ಹೆಂಗೇನೆ ಸೊ ನಮ್ಮ ಎಲ್ಲ ಪೌರ ಕಾರ್ಮಿಕರು ಇಲ್ಲಿದ್ದಾರೆ, ಕಾರ್ಪೊರೇಷನ್ ಅವರು ಇಲ್ಲಿದ್ದಾರೆ, ಕಾರ್ಪೊರೇಟ್ರು ಬರ್ತಾರೆ, ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸುಬ್ರಹ್ಮಣ್ಯ ಸರ್ ಅವರು ಇದ್ದಾರೆ. ಅವ್ರಿಗೆ ಸ್ವಾಗತ ಬಯಸ್ತೇನೆ. ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕೆ ಹೇಳ್ತೀನಿ ಅಂದರೆ, ಮೈಸೂರು ಕ್ಲೀನೆಸ್ಟ್ ಸಿಟಿ ಅಂತ 2 ಸರಿ ಬಂತು, ಅದಾದ್ಮೇಲೆ ಬರಲಿಲ್ಲ. ಬಟ್ ಅದು 2 ಸರಿನೂ ನಮ್ಮ ಏರಿಯಲ್ಲಿ, ನಾನೆಲ್ಲಿ ಯಾದಗಿರಿಯಲ್ಲಿ ಅಲ್ಲೂ ಏನಾಗುತ್ತೆ ಅವತ್ತಿಂದ ಮೈಸೂರು ಯಾವಾಗಲೂ ಕ್ಲೀನೇ. ಬಟ್ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ, ಕೆಲವು ಪಾಯಿಂಟ್ಸ್ಗಳ ನಾವು ಕವರ್ ಮಾಡ್ತಾ ಇಲ್ಲ. ಆಡಿಟಿಂಗ್ ಇರ್ಬೋದು, ಆ ಥರ ಕಾರ್ಯಕ್ರಮ ಈಗ ನಮ್ಮ ಗವರ್ನರ್ ತೊಗೊಂಡಿದ್ದಾರೆ. ಆ ಕಾರ್ಯಕ್ರಮ ತಗೊಂಡ್ರೆ ಇನ್ಮೇಲೆ ಮುಂದಿನ ದಿನಗಳು ಒಳ್ಳೆ ಪಾಯಿಂಟ್ಸ್ ಬರುತ್ತೆ. ನಮ್ಮ ಸ್ವಚ್ಛ ಭಾರತ್ ಈಗ 15ನೇ ಸ್ಥಾನನೇ ಇರಬೇಕು ಮೈಸೂರು. ಮತ್ತು 1ನೇ ಸ್ಥಾನ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇವತ್ತೇನೋ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, SCTV, ಬಟ್ ಅದು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಏರಿಯಲ್ಲಿ ಎಲ್ಲರಿಗೂ ಗಮನಕ್ಕೂ ಬರಲಿ. ಯಾವುದೇ ನ್ಯೂಸ್ ಇದು ಏನೇ ಪೇಪರ್ಗಾಗಲಿ, ವೇಸ್ಟ್ ಮೆಟೀರಿಯಲ್ ಆಗಲಿ, ನಿಮ್ಮ ಕೆಲಸ ಕಮ್ಮಿ ಮಾಡಬೇಕು ನಾವು. ಯಾಕಂದರೆ ನಾವು ಎಷ್ಟಂಗೆ ನಿಮ್ಮ ಕೆಲಸ ಜಾಸ್ತಿ ಆಗುತ್ತೆ. ಅದರಿಂದ ಇವತ್ತು ಗವರ್ನರ್ ಅವರು ಬಂದಿದ್ದಾರೆ, ಅವರು ಇನಾಗ್ರೇಟ್ ಮಾಡ್ತಾರೆ. ಈಗ ಈ ಕಾರ್ಯಕ್ರಮ ಇನಾಗ್ರೇಟ್ ಆಗಿದ ತಕ್ಷಣ ನಮ್ಮ ಲಯನ್ಸಲ್ಲಿ ಮಾತ್ರ